ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕು ಅನ್ನುವಂಥ ರಾಜ್ಯ ಸರ್ಕಾರದ ಒಂದು ಗುರಿಯಲ್ಲಿ ಸದ್ಯಕ್ಕೆ ಸಾವಿರಾರು ಜನ ಓಡಾಡುವಂಥ ರಸ್ತೆಯ ಪರಿಸ್ಥಿತಿ, ಬೆಂಗಳೂರಿನ ಒಂದು ಏರಿಯಾದ ಪರಿಸ್ಥಿತಿ ನಾವು ಹೇಳ್ತಾ ಇರುವಂಥದ್ದು. ದಿನನಿತ್ಯ ಸಾವಿರಾರು ಜನ ಓಡಾಡುವಂಥ ರಸ್ತೆ ಅಧೋಗತಿಯ ಸ್ಥಿತಿಗೆ ತಲುಪಿರುವಂಥದ್ದು. ಕಾಮಗಾರಿ ಹೆಸರಲ್ಲಿ ಮಣ್ಣು ಅಗೆದು ರಸ್ತೆಯ ಅವಾಂತರ ಮಾಡಿದ್ದಾರೆ. ಕೆಲಸ ಮಾಡ್ತೀವಿ ಅಂತ ಮಣ್ಣು ಅಗೆಯೋದು, ಹಾಗೆ ಬಿಡೋದು, ರಸ್ತೆ ಅವಾಂತರದ ಸೃಷ್ಟಿ. ರಸ್ತೆ ಗುಂಡಿಯಿಂದ ಹಾಳಾದಂಥ ನಾಗರಬಾವಿ ಪ್ರಮುಖ ರಸ್ತೆ. 6 ತಿಂಗಳ ಹಿಂದೆ ವಿದ್ಯುತ್ ಕೇಬಲ್ ಅಳವಡಿಕೆ ಕಾಮಗಾರಿ ಆರಂಭ ಮಾಡಿದ್ರು. ಪ್ರಮುಖ ರಸ್ತೆಯ ಎರಡೂ ಬದಿ ಮಣ್ಣಾಗಿದ್ದಿದ್ದಾರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅವರು. ಕಾಮಗಾರಿಗೆ ರಸ್ತೆ ಅಗೆದು ಸರಿಪಡಿಸದೆ GBA ನಿರ್ಲಕ್ಷ್ಯ ವಹಿಸಿದೆ. ರಸ್ತೆ ಗುಂಡಿ ಧೂಳಿನಿಂದ ವಾಹನ ಸವಾರರು ಕಂಗಾಲಾಗಿದ್ದಾರೆ. ಬೆಂಗಳೂರಿನ ಪ್ರಮುಖ ಏರಿಯಾ ನಾಗರಬಾವಿ ನೋಡಬಹುದು ತಾ ವಿಜುವಲ್ಸ್ನಲ್ಲಿ. ನಾಗರಬಾವಿ ಪ್ರಮುಖ ರಸ್ತೆಯ ಪರಿಸ್ಥಿತಿ ಅದು. ದಿನನಿತ್ಯ ಸಾವಿರಾರು ಗಾಡಿಗಳು, ಸಾವಿರಾರು ಜನ ಓಡಾಡುವಂತಹ ರಸ್ತೆ ಅದು. ಗ್ರೇಟರ್ ಬೆಂಗಳೂರು ಅಥಾರಿಟಿ 6 ತಿಂಗಳ ಹಿಂದೆ ಇಲ್ಲಿ ವಿದ್ಯುತ್ ಕೇಬಲ್ ಅಳವಡಿಕೆ ಆ ಕಾಮಗಾರಿಯನ್ನು ಆರಂಭ ಮಾಡಿದೆ. ನೋಡಬಹುದಲ್ಲಿ KEBಗೆ ಸಂಬಂಧಪಟ್ಟಂತಹ ಕೆಲಸ. ಸೊ ಅದನ್ನು ಅಗೆದಿದ್ದಾರೆ, ಬಟ್ ಮುಚ್ಚುವಂತಹ ಕೆಲಸವನ್ನು ಮಾಡಿಲ್ಲ, ಹಾಗೇ ಬಿಟ್ಟಿದ್ದಾರೆ, ನಿರ್ಲಕ್ಷ್ಯ ವಹಿಸಿದ್ದಾರೆ. ಹೀಗಾಗಿ ಮಳೆ ನೀರು ಬಂದು ತುಂಬಿ ಹೋಗಿದೆ. ಅದು ಗುಂಡಿ ಮತ್ತು ಧೂಳಿನಿಂದ ಜನ ಒದ್ದಾಡುವಂತಹ ಪರಿಸ್ಥಿತಿ GBA ಅಧಿಕಾರಿಗಳ ನಿರ್ಲಕ್ಷ್ಯದಿಂದ. ಇದೇ ವಿಚಾರವಾಗಿ ನಮ್ಮ ಪ್ರತಿನಿಧಿ ಒಂದು ವಾಕ್ ಥ್ರೂ ಮಾಡಿದ್ದಾರೆ, ನೋಡ್ಕೊಂಬರೋಣ ಬನ್ನಿ. ಬದಲಾಗಿ ಈಗ ಗ್ರೇಟರ್ ಬೆಂಗಳೂರು ಆದ್ರೂ ಸಹ ಬೆಂಗಳೂರಿನ ಪರಿಸ್ಥಿತಿ ಮಾತ್ರ ಬದಲಾಗೋದಿಲ್ಲ. ನೀವು BBMP ಮಾತ್ರ ಅಲ್ಲ, ಬೇರೆ ಏನೇನ್ ಮಾಡಿದ್ರು ಸಹ ಬೆಂಗಳೂರಿನ ರಸ್ತೆ ಪರಿಸ್ಥಿತಿ ಬದಲಾವಣೆ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಇಲ್ಲಿರುವಂತಹ ಸ್ಥಳೀಯರು ಚೀಮಾರಿ ಹಾಕ್ತಾ ಇದ್ದಾರೆ. ಯಾಕಂತಂದ್ರೆ ಇಲ್ಲಿಯ ರಸ್ತೆಯ ಪರಿಸ್ಥಿತಿ ಅಷ್ಟರ ಮಟ್ಟಿಗಿದೆ. ದೃಶ್ಯಾವಳಿಗಳಲ್ಲಿ ತಾವು ಗಮನಿಸ್ತಾ ಹೋಗ್ಬಹುದು. ಇದು ನಮ್ಮ ಬೆಂಗಳೂರಿನ ಸ್ಥಿತಿಗತಿ ಪರಿಸ್ಥಿತಿ ಎಷ್ಟು ಚಂದ ಇದೆ ಅಂತ ಹೇಳಿ ನಮ್ ನೋಡೋದಕ್ಕೆ 2 ಕಣ್ಣು ಸಾಕಾಗಂಗಿಲ್ಲ. ಇದೇ ವರ್ಷದ ಹಣೆ ಬರ ಅಲ್ಲ, ಪ್ರತಿ ವರ್ಷ ಬಂದ್ರು ಸಹ ಇದೇ ದುರಸ್ಥಿತಿ ಕಂಡು ಬರುತ್ತೆ. ಇದು ನಾಗರಬಾವಿ ಸರ್ಕಲ್ ನಲ್ಲಿ ನಮಗೆ ಕಂಡು ಬರ್ತಾ ಇರುವಂತಹ ದೃಶ್ಯಾವಳಿ. ಈ ಕಡೆ ಯೂನಿವರ್ಸಿಟಿ ಇದೆ, ಅಂಬೇಡ್ಕರ್ ಕಾಲೇಜ್ ಇದೆ, ಜೊತೆಗೆ ಸಾಕಷ್ಟು ಪ್ರತಿಷ್ಠಿತ ಹಾಸ್ಪಿಟಲ್ಸ್ ಗಳಿದಾವೆ. ಜೊತೆಗೆ ಈ ಕಡೆ ವಿಜಯನಗರ ಮತ್ತು ಮೂಡಲ್ಪಾಳ್ಯಗೆ ಸಂಪರ್ಕವನ್ನ ಕಲ್ಪಿಸುವಂತಹ ರಸ್ತೆಯ ಸ್ಥಿತಿ ಹಿಂಗಿರುವಂತದ್ದು ತಾವು ಗಮನಿಸಬಹುದು. ಫಾಸ್ಟ್ ಆಗಿ ಬರುವಂತಹ ವೆಹಿಕಲ್ಸ್ ಗಳು ಗುಂಡಿಯಿಂದ ಪಾರಾಗೋದಕ್ಕೆ ಹರಸಾಹಸವನ್ನ ಪಡುವಂತದ್ದು ನಮಗೆ ದೃಶ್ಯಾವಳಿಗಳಲ್ಲಿ ಕಂಡು ಬರುತ್ತೆ. ಇನ್ನು ತುಂಬಾ ವೇಗವಾಗಿ ಬರುವಂತಹ ವಾಹನಗಳು ಗುಂಡಿ ನೋಡಿದ ತಕ್ಷಣ ಸಡನ್ ಬ್ರೇಕ್ ಹಾಕ್ತಾರೆ. ಅದು ಅಲ್ಲದೆ ಈಗ ಮಳೆಗಾಲ ಬೇರೆ, ಮಳೆಗಾಲದಲ್ಲೂ ಸಹ ಸಮಸ್ಯೆಗಳು ಎದ್ದು ಕಾಣುವಂತದ್ದು. ಇದು ಇವತ್ತಿನಿದೆಲ್ಲ ಸುಮಾರು 1 ವರ್ಷ ಹತ್ತತ್ರ ಆಗ್ತಾ ಇದೆ ಈ ಸಮಸ್ಯೆ ಕಂಡು ಬರ್ತಾ ಇದೆ ಅಂತ ಹೇಳಿ ಇಲ್ಲಿರುವಂತಹ ಸ್ಥಳೀಯರು ಹೇಳ್ತಾ ಇರುವಂತದ್ದು. ಅದರ ಪಕ್ಕದಲ್ಲಿ ಶಾಪ್ ಗಳಿರುವಂತದ್ದು. ಈ ಧೂಳಿನ ಸಮಸ್ಯೆಯಿಂದಾಗಿ ಅವ್ರಿಗೂ ಸಹ ಸಾಕಷ್ಟು ಪ್ರಾಬ್ಲಮ್ಸ್ ಗಳಾಗ್ತಾ ಇರುವಂತಹದ್ದು. ಯಾಕಂತಂದ್ರೆ ಧೂಳು ಬರುತ್ತೆ, ಜೊತೆಗೆ ಸಾಕಷ್ಟು ಜನರು ಧೂಳು ಇರೋದ್ರಿಂದಾಗಿ ಶಾಪ್ ಗಳಿಗೆ ಬರೋದಕ್ಕೆ ಹಿಂದೇಟ್ ಹಾಕ್ತಾ ಇರುವಂತಹದ್ದು. ಆ ನಿಟ್ಟಿನಲ್ಲಿ ನಾವು ನೋಡೋದಾದ್ರೆ ಇಲ್ಲಿರುವಂತಹ ಸ್ಥಳೀಯರು ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ. ಎಸ್, ನನ್ನೊಟ್ಟಿಗೆ ಇಲ್ಲೊಬ್ಬ ಸ್ಥಳೀಯರಿದ್ದಾರೆ, ನಾನು ಅವ್ರನ್ನ ಕೇಳ್ತಾ ಹೋಗ್ತೀನಿ ಯಾವ ರೀತಿಯಾಗಿ ರಸ್ತೆಯ ಸಮಸ್ಯೆ ಇಲ್ಲಿ ಕಂಡು ಬರ್ತಾ ಇದೆ ಅಂತ ಹೇಳಿ. ಸರ್, ಈ ರಸ್ತೆ ಎಷ್ಟು ದಿನದಿಂದ ಹಿಂಗಿದೆ, ತಾವ್ ಯಾವ ರೀತಿಯಾಗಿ ಪ್ರಾಬ್ಲಮ್ ಅನ್ಭವಿಸ್ತಾ ಇದ್ದೀರಾ? ತುಂಬಾ ಗುಂಡಿಗಳಾಗಿದೆ. ಒಂದ್ಸಲ ತೆಗೆದ್ರೆ 1 ತಿಂಗಳಾದ್ರೂ ಆ ಕಡೆ ತಿರುಗಿ ನೋಡಲ್ಲ. ಒಂದ್ ಕಡೆ ಅಂತಲ್ಲ, ಅಲ್ಲ ಮಳೆ ಬಂದು ಅವಾಂತರ ಆಗಿರೋದಲ್ದೆ ಅವರು ಬಂದು ತೆಗೆದು ಹೋಗ್ತಾರೆ, ಆ ಕಡೆ ತಿರುಗೂ ನೋಡಲ್ಲ. ಈ ಧೂಳು ಬಂದ್ರೆ ಬರೀ ಗಾಡಿ ಓಡಿಸೋರ್ಗೆ ಅಂತಲ್ಲ, ನಡ್ಕೊಂಡು ಹೋಗೋರ್ಗೂ ತೊಂದರೆ ಆಗತ್ತೆ. ಸಣ್ಣ ಪುಟ್ಟ ಆಗ್ತಾನೆ ಇರ್ತವೆ ಮೇಡಮ್, ಸಣ್ಣ ಪುಟ್ಟ ಆಗ್ತಾನೆ ಇರ್ತವೆ. ಆದ್ರೆ ದೊಡ್ಡದಾಗದಂತದ್ದು ಕಂಪ್ಲೇಂಟ್ ಆಗ್ತವೆ. ಈ ಸಣ್ಣ ಪುಟ್ಟ ಆಗುವಂತವ್ ಯಾರು ನೋಡಲ್ಲ. ಅಂದ್ರೆ ನಮ್ಮ ಅಧಿಕಾರಿಗಳು ದೊಡ್ಡದಾಗಿ ಘಟನೆ ಆಗೋವರೆಗೂ ಸ್ಥಳಕ್ಕೆ ಬರೋದಿಲ್ಲ, ಕ್ಲಿಯರ್ ಮಾಡೋದಿಲ್ಲ ಅಂತ ಅನ್ಸುತ್ತಲ್ವಾ ಸರ್? ಬರ್ತಾರೆ ಮೇಡಮ್, ಬಂದ್ರು ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರೇನ್ ಮಾಡ್ತಾರೆ ಪಾಪ, ಅವ್ರನ್ನ ಕೇಳೋರಿಲ್ಲ, ಹೇಳೋರಿಲ್ಲ. ಎಸ್, ಇನ್ನೊಂದು ಅವ್ರು ಹೇಳಿದ್ರು, ಇಲ್ಲಿ ನಾವು ಗಮನಿಸಬೇಕಾಗಿರುವಂತಹದ್ದು ದೃಶ್ಯಾವಳಿಗಳಲ್ಲಿ ಇದು ಸುಮಾರು 2 ವಾರಗಳಿಂದ ನಡೀತಾ ಇರುವಂತಹ ಕೆಲಸ ಹಂಗೆ ಅಗದ್ ಬಿಟ್ಟಿದ್ದಾರೆ. ಅದರ ಕೆಲಸ ಸಂಪೂರ್ಣ ಆಗಿಲ್ಲ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರಾಬ್ಲಮ್ಸ್ ಗಳಾಗ್ತಾ ಇರುವಂತ, ಜೊತೆಗೆ ಅಧಿಕಾರಿಗಳು ನೋಡಿದ್ರು ಸಹ ಕೆಲಸವನ್ನ ಮಾಡೋದಿಲ್ಲ ಅಂತ ಹೇಳಿ ಈಗಾಗಲೇ ಇಲ್ಲಿರುವಂತಹ ಸ್ಥಳೀಯರು ತಮ್ಮ ನೋವನ್ನ ಹೇಳ್ಕೊಂಡಿರುವಂತದ್ದು. ಒಟ್ಟಾರೆಯಾಗಿ ಸಮಸ್ಯೆಗಳು ಉದ್ಭವ ಆದ್ಮೇಲೆ ಕ್ಲಿಯರ್ ಮಾಡೋದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಮುಂದಾಗ್ತಾರೆ ಅನ್ನುವಂತಹದ್ದು. ಇನ್ನಾದ್ರೂ ಎಚ್ಚೆತ್ಕೊಂಡು ಕ್ಲಿಯರ್ ಮಾಡ್ತಾರ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಅಶ್ವಗ ನ್ಯೂಸ್, ಬೆಂಗಳೂರು.